ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಕೌಂಟಿಫ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಕೌಂಟಿಫ್ಸ್ ಅನ್ನು ಹೇಗೆ ಬಳಕೆ ಮಾಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ನಾವು ತರಗತಿಯಲ್ಲಿ ಇದನ್ನು ಬಳಸಬಹುದು ಅನ್ನೋದನ್ನು ನೋಡೋಣ. ನಾವು ಪರೀಕ್ಷೆಯ ನಂತರ ಮಕ್ಕಳ ಒಂದು ಮಾರ್ಕ್ಸ್ ಲಿಸ್ಟನ್ನು ತಯಾರಿಸಿರ್ತೀವಿ. ಕೋ ಎಜುಕೇಷನ್ ಇರುವ ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಮಾಹಿತಿಯನ್ನು ನಾವು ಕೊಡಬೇಕಾಗತ್ತೆ. ಪಾಸಾದ ಮಕ್ಕಳು, ಫೇಲಾದ ಮಕ್ಕಳು, ಪಾಸಾದ ಗಂಡು ಮಕ್ಕಳು, ಪಾಸಾದ ಹೆಣ್ಮಕ್ಕಳು, A+, A, B+B ಹೀಗೆ ಶ್ರೇಣಿವಾರು ನಾವು ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ವರ್ಗೀಕರಣ ಮಾಡಿ ನಾವು ಒಂದು ದತ್ತಾಂಶಗಳನ್ನು ಬರೀಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸುಲಭವಾಗಿ ನಾವು ಈ ಕೌಂಟಿಫ್ಸನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಯಾವುದೇ ಒಂದು ಫಂಕ್ಷನನ್ನು ನಾವು ಬರೀಬೇಕಾದಾಗ ಅಥವಾ ಫಾರ್ಮುಲಾ ಬರೀಬೇಕಾದಾಗ, ಫಂಕ್ಷನ್ ಮತ್ತು ಫಾರ್ಮುಲಾಕ್ಕಿರುವ ವ್ಯತ್ಯಾಸ ಏನಪ್ಪ ಅಂದರೆ, ಫಂಕ್ಷನ್ಸ್ ಇನ್ಬಿಲ್ಟ್ ಆಗಿರುತ್ತೆ, ಫಾರ್ಮುಲಾನ ನಾವು ಜನ್ರೇಟ್ ಮಾಡ್ತೀವಿ. = ಹಾಕಲೇಬೇಕಾಗತ್ತೆ. ಹಾಕಿ ಕೌಂಟಿಫ್ಸ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನೀವು ಕಾಣ್ಬೋದು ಕೌಂಟಿಫ್ಸ್ ಅಂತ ಇದೆ. ಸೊ ಕೌಂಟಿಫ್ಸ್ ಹಾಕಿದಾಗ ಇಲ್ಲಿ ನೀವು ಗಮನಿಸ್ಬೋದು ನಿಮ್ಮ ಕ್ರೈಟೀರಿಯಾ, ಫಸ್ಟ್ ಕ್ರೈಟೀರಿಯಾ ಏನು, ರೇಂಜು ಮತ್ತು ಸೆಕೆಂಡ್ ಕ್ರೈಟೀರಿಯಾ ಏನು. ಸೊ ನಾನೇನು ತೊಗೊಳ್ತಾ ಇದ್ದೀನಿ ಅಂದರೆ 20 ಅಂಕಗಳಿಗಿಂತ ಹೆಚ್ಚು ಪಡೆದ ಗಂಡು ಮಕ್ಕಳ ಸಂಖ್ಯೆ ನನಗೆ ಬೇಕಾಗಿದೆ. ನೋಡಿ, ಒಂದು ಪರೀಕ್ಷೆಯನ್ನು ನಾನು ತೆಗೆದುಕೊಂಡಿದ್ದೀನಿ. 20 ಅಂಕಗಳಿಗಿಂತ ಹೆಚ್ಚಿಗೆ ಪಡೆದ ಗಂಡು ಮಕ್ಕಳ ಸಂಖ್ಯೆ ನನಗೆ ಬೇಕು. ಸೊ ಹಾಗಿದ್ರೆ ನಾನು ಏನು ಮಾಡಬೇಕು, ಇಲ್ಲಿ ಮೊದಲು ಕೌಂಟಿಫ್ಸ್ ಅಂತ ಬರೆದು ಅಂಕಗಳ ಒಂದು ರೇಂಜನ್ನು ನಾನು ಸೆಲೆಕ್ಟ್ ಮಾಡಬೇಕು. ಸೊ ಅಂಕಗಳ ರೇಂಜನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಕಾಮಾ, ನಂತರ ನನಗೆ ಏನು ಬೇಕಾಗಿದೆ ಇವಾಗ 20ಕ್ಕಿಂತ ಹೆಚ್ಚು ಅಂಕಗಳು, ಆಗ $(20) ಮತ್ತು $() ಹಾಕಿ ಮತ್ತು ಕಾಮ ಹಾಕಿ ಇವಾಗ ನನಗೆ ಗಂಡು ಮಕ್ಕಳು ಬೇಕು. ಸೊ ಗಂಡು ಮಕ್ಕಳು ಅಂದರೆ ಈ ಲಿಂಗವನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇದು ರೆಡ್ ಇದರಲ್ಲಿ ಹೈಲೈಟ್ ಆಗುತ್ತೆ ನೋಡಿ, ನೀವು ಈ ಬದಲಾವಣೆಯನ್ನು ಇಲ್ಲಿ ಕಾಣ್ಬೋದು. ಸೊ ನಾನು ಬಾಯ್ ಮತ್ತು ಗರ್ಲ್ ಇದನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಮತ್ತು ಕಾಮ ಹಾಕಿ ನನಗೆ ಬೇಕಾಗಿರುವಂಥ ಪ್ರಿಫರೆನ್ಸನ್ನು ನಾನಿಲ್ಲಿ ಟೈಪ್ ಮಾಡಬೇಕು. ಸೊ ಪ್ರಿಫರೆನ್ಸ್ ಏನು, ಗಂಡು. ಸೊ ಮತ್ತೆ ನಾನು ಅದನ್ನು ಸ್ಪೆಸಿಫಿಕ್ ಆಗಿ ನಾನು ಮೆನ್ಷನ್ ಮಾಡಬೇಕಾಗಿರೋದು, ಗಂಡು ಅಂತ ಮೆನ್ಷನ್ ಮಾಡಬೇಕಾಗಿರೋದ್ರಿಂದ $() ಬಾಯ್ ಅಂತ ಟೈಪ್ ಮಾಡಿ. ಬಾಯ್ $() ಹಾಕಿ ಎಂಟರ್ ಅಂತ ಕೊಡಿ. ಸೊ ನೋಡಿ, ಇಲ್ಲಿ 3 ಇರೋದನ್ನು ನೀವು ಕಾಣ್ತೀರಾ, ಗಮನಿಸ್ಬೋದು. ಇಲ್ಲಿ ಬಾಯ್ 25 1, ನಂತರ 23 1, 22 1, 3. ಇನ್ ಕೇಸ್ ನೋಡಿ, ನಾನು ಇವಾಗ ಇದನ್ನೇನು ಮಾಡ್ತೀನಿ, ಇಲ್ಲಿ 18 ಮಾಡ್ತೀನಿ. 2 ಆಗಿರೋದನ್ನು ನೀವು ಇಲ್ಲಿ ಗಮನಿಸ್ತೀರಾ. ಇದನ್ನು ನಾವೆಲ್ಲಿ ಬಳಕೆ ಮಾಡ್ಬೋದು ಅಂದರೆ, ನಮ್ಮ ಗ್ರೇಡ್ ವೈಸು ಅಥವಾ ಪರ್ಸಂಟೇಜ್ ವೈಸು ಬಾಯ್ಸು ಗರ್ಲ್ಸನ್ನು ನಾವು ಸಪ್ರೇಟ್ ಮಾಡಬೇಕಾಗಿ ಬಂದಾಗ ಈ ರೀತಿ ಸುಲಭವಾಗಿ ನಾವು ಕೌಂಟನ್ನು ಪಡಿಬೋದು. ಈ ರೀತಿ ನಮಗೆ ಡಬಲ್ ಫಿಲ್ಟ್ರೇಷನ್ ಬೇಕಾದಾಗ ಈ ಕೌಂಟ್ ಇಫ್ಸನ್ನು ನಾವು ಬಳಕೆ ಮಾಡಬಹುದು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.